ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಂಜಿತಾಸ್ ಮೇಕವರ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾರಿ ಫೋಲ್ಡಿಂಗ್ ಹೇಗೆ ಮಾಡೋದಂತ ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ನಾನು ನಿಮ್ಮ ರಂಜಿತಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಳಕ್ಕಿಂತ ಮುಂಚೆ ನಾನೇನ್ ಮಾಡಿದ್ದೀನಿ, ಸೆರಗು ಮತ್ತೆ ಈ ನೆರಿಗೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅಂದ್ರೆ ಇದು ನೆರಿಗೆ ಬರುತ್ತೆ, ಇದು ಸೆರಗ್ ಬರುತ್ತೆ. ಸೊ ಇದನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾ ಸೆರಗ್ನ ಐರನ್ ಮಾಡ್ತಾ ಇದ್ದೀನಿ. ಸೆರಗ್ನ ಐರನ್ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಐರನ್ ಮಾಡಿ, ಯಾಕಂದ್ರೆ ನಮಗೆ ಫೋಲ್ಡಿಂಗಿಗೆ ಕಸ್ಟಮರ್ ಕೊಡೋದು ಏನಿದ್ರು ಸಿಲ್ಕ್ ಸ್ಯಾರಿಗಳನ್ನ ಐರನಿಂಗ್ ಕೊಡ್ತಾರೆ. ನಾವು ಈ ತರ ಅಂದ್ರೆ ಇದು ನಂದು ವಾಟರ್ ಸ್ಪ್ರೇ ಇರೋ ಐರನಿಂಗ್ ಬಾಕ್ಸ್ ಇದೆ. ಸೊ ವಾಟರ್ ಸ್ಪ್ರೇ ಇರೋ ಐರನಿಂಗ್ ಬಾಕ್ಸ್ ಆದ್ರೂ ಇದನ್ನ ಸಿಲ್ಕಿಗೆ ಅಂದ್ರೆ ಸಿಲ್ಕ್ ಅಂದ್ರೆ ರೇಷ್ಮೆ ಸೀರೆ ಅಲ್ವಾ ನಮ್ದು, ಸಿಲ್ಕಿಗೆ ಸೆಟ್ಟಿಂಗ್ಸ್ ಮಾಡ್ಕೊಂಡು ಇದನ್ನ ಸೆಟ್ಟಿಂಗ್ಸ್ ಇಟ್ಟಿದ್ದೀನಿ. ಸೊ ಇದರಲ್ಲಿ ಈಗ ಐರನ್ ಸ್ಟಿಚ್ ಮಾಡ್ತೀನಿ. ಬಟ್ ಆದ್ರೂ ನಾನು ಸೆಟ್ಟಿಂಗ್ಸ್ ಇಟ್ಕೊಂಡ್ರು ಸಹಿತ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ನಾನು ಐರನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಸೆರಗಲ್ಲಿ ಪಿನ್ ಮಾಡ್ಕೊಂಡಿರ್ತಾರೆ ಅದೆಲ್ಲ ಬಿಚ್ಕೊಬೇಕು, ತೆಗೆದುಬಿಟ್ಟು ಅದಾದ್ಮೇಲೆ ಪಿನ್ ಹಾಕ್ತಾ ಬರಬೇಕು. ಐರನ್ ಮಾಡಿ ಮಾಡಿ ಪಿನ್ ಮಾಡ್ತಾ ಬರಬೇಕು. ಯಾಕಂದ್ರೆ ಕೆಲವೊಂದು ಕಡೆ ಪ್ಲೀಟ್ಸ್ ಹೆಚ್ಚು ಕಮ್ಮಿ ಆಗಿರುತ್ತೆ, ಅದೆಲ್ಲ ಜೋಡಿಸ್ಕೊಂಡು ನೀಟಾಗಿ ಐರನ್ ಮಾಡಿ ಆಮೇಲೆ ಪಿನ್ ಹಾಕ್ಬೇಕು. ಆಮೇಲೆ ಐರನಿಂಗ್ ಮಾಡಬೇಕಾದ್ರೆ ನೀಟಾಗಿ ಐರನ್ ಮಾಡಬೇಕು. ನಾವು ಯಾವ ರೀತಿ ಐರನಿಂಗ್ ಕೂರಿಸ್ತೀವಿ ಅದೇ ರೀತಿ ನೀಟಾಗಿ ಕುಟ್ಬಿಡತ್ತೆ. ನಾವು ಐರನಿಂಗ್ ಮಾಡಬೇಕಾದ್ರೆ ಕೆಲವೊಂದ್ಸರಿ ಸುಕ್ಕಾದ್ರೆ ಅದೇ ಸುಕ್ಕು ಆ ಥರನೇ ಕಾಣ್ತಾ ಇರತ್ತೆ. ಸೊ ನೋಡಿ, ಐರನಿಂಗ್ ಮಾಡಿ ಒಳಗಿಂದ ಪಿನ್ ಹಾಕ್ತಾ ಇದ್ದೀನಿ. ಸ್ಟಾಪ್ ಮಾಡ್ತಾರೆ. ಪ್ರತಿ ಒಂದು ಪಿನ್ನು ಬಿಚ್ಕೊಂಡ್ಬಿಟ್ಟು ಈಗ ನೀಟಾಗಿ ಸೆರಗ್ನ ಐರನ್ ಮಾಡ್ಕೊಂತ ಬರ್ತಾ ಇದ್ದೀನಿ. ನಾನು ಹೀಟ್ನ ಅಬ್ಸರ್ವ್ ಮಾಡಿ ಮಾಡಿ ಮಾಡ್ತಾ ಇದ್ದೀನಿ. ಕೆಲವೊಂದ್ಸತಿ ಸಿಲ್ಕಿಗೆ ಇಟ್ಟಿದ್ರು ಸಹಿತ ರೇಷ್ಮೆ ಸೀರೆಗಳು ಕೆಲವೊಂದು ಮೆಲ್ಟ್ ಆಗ್ಬಿಡತ್ತೆ. ಸೊ ಐರನ್ ಮಾಡಿದ್ಮೇಲೆ ನೀಟಾಗಿ ಪ್ಲೀಟ್ಸ್ನ ಜೋಡಿಸ್ಬಿಟ್ಟು ಪಿನ್ ಮಾಡ್ಕೊಳ್ತೀನಿ. ಈಗ ಸೆರಗ್ನ ಫುಲ್ ಐರನ್ ಮಾಡ್ಕೊಂಡಾಯ್ತು. ಸೊ ಫ್ರಂಟಲ್ಲಿ ಬರೋ ಪ್ಲೀಟ್ಸ್ನ ನಾವು ಹೇಗೆ ವೇರ್ ಮಾಡ್ತೀವಿ ಆ ರೀತಿನೇ ಜೋಡಿಸಿ ಈಗ ಐರನ್ ಮಾಡ್ತಾ ಇದ್ದೀನಿ. ಇದನ್ನ ಸೂಮ್ ಮಾಡುತ್ತೆ, ಇದು ನಿಜ ನಾವು ಹಿಂಗೆ ಮಾಡ್ತಾ ಇರೋದು ನಾನು. ಈಗ ಸೆರಗು ಕಂಪ್ಲೀಟಾಗಿ ಐರನ್ ಆದಮೇಲೆ ಈ ಫ್ರಂಟ್ ಪ್ಲೇಟ್ಸ್ನ ನಾವು ಯಾವ ರೀತಿ ವೇರ್ ಮಾಡ್ತೀವಿ ಅದೇ ರೀತಿ ನೋಡಿ ಇಲ್ಲಿ ಸಣ್ಣಕ್ಕೆ ಬಂದಿದೆ, ನೆಕ್ಸ್ಟ್ ಬರ್ತಾ ಬರ್ತಾ ದೊಡ್ಡಕ್ಕೆ ಬಂದಿದೆ. ಸೊ ನಾವು ವೇರ್ ಮಾಡಿದಾಗ ಅಷ್ಟೇ, ಇದು ತೋರಿಸಿ, ನಾವು ವೇರ್ ಮಾಡಿದಾಗ ಅಷ್ಟೇ ಇಲ್ಲಿ ಸಣ್ಣಕ್ಕೆ ಬರುತ್ತೆ, ಬರ್ತಾ ಬರ್ತಾ ಇದು ಬ್ರಾಡ್ ಆಗ್ತಾ ಬರುತ್ತೆ. ಸೊ ಅದೇ ರೀತಿ ನಾವು ಸೆರಗ್ನ ಸಹಿತ ಸೆಟ್ ಮಾಡ್ತಾ ಇದ್ದೀವಿ. ಇದು ಸೆಟ್ ಮಾಡಿ ಒಂದ್ಸತಿ ಐರನಿಂಗ್ ಕೂರಿಸಿದ್ಮೇಲೆ ಮತ್ತೆ ರೀಸೆಟ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ನೀಟಾಗಿ ಒಂದು 5 ಮಿನಿಟ್ಸ್ ಲೇಟ್ ಆದ್ರೂ ಅಡ್ಡಿಲ್ಲ, ನೀಟಾಗಿ ಸೆಟ್ ಮಾಡಿಕೊಂಡು ಆಮೇಲೆ ಐರನಿಂಗ್ ಕೊಡಿಸ್ಬೇಕು. ಸೊ ನಾನು ಹೀಟ್ ಅಬ್ಸರ್ವ್ ಮಾಡಿ ಮಾಡಿ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಹೀಟ್ನ ಅಬ್ಸರ್ವ್ ಮಾಡಿ ಮಾಡಿ ಮಾಡಿ. ಕೆಲವೊಂದ್ಸರಿ ಸಿಲ್ಕ್ನ ಮೆಲ್ಟ್ ಮಾಡಿಬಿಡುತ್ತೆ ಐರನಿಂಗ್. ಸೊ ಏನಂದ್ರೆ ಐರನಿಂಗ್ ಮಾಡೋ ಮೆಥಡ್ ಇಷ್ಟೇ. ಇದನ್ನ 1 ಟೈಮ್ ಪ್ರೆಷರ್ ಮಾಡಿ ಹಿಂಗೆ ಎಳೆದ್ರೆ ಆಯ್ತು. ಒಂದೇ 1 ಟೈಮ್ 1 or 2 ಟೈಮ್ ಮಾಡಿದ್ರೆ ನೋಡಿ ನೀಟಾಗಿ ಫ್ಲೀಟ್ಸ್ ಸೆಟ್ ಆಯ್ತು. ಸೊ ಈಗ ನೆರಿಗೆ ಅಂದ್ರೆ ಸೊಂಟದಲ್ಲಿ ಬರುತ್ತಲ್ಲ ಆ ನೆರಿಗೆನ ಐರನ್ ಮಾಡ್ಕೊಂಡು ಇಚ್ಚಿ ಸೆಟ್ ಮಾಡಿಕೊಂಡು ಆಮೇಲೆ ನೀಟಾಗಿ ಐರನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದ್ಸತಿ ಸೆಟ್ ಮಾಡಿದ್ಮೇಲೆ ಪದೇ ಪದೇ ನಾವು ಐರನ್ ಕೂರಿಸಿದ್ಮೇಲೆ ಪದೇ ಪದೇ ಸೆಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಐರನ್ ಮಾಡ್ತಾ 2 ಮಿನಿಟ್ಸ್ ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಸೆಟ್ ಮಾಡಿ ಐರನ್ ಮಾಡಬೇಕು. ಈಗ ಐರನ್ ಆದಮೇಲೆ ನೀಟಾಗಿ ಸೆಟ್ ಮಾಡಿ ಪಿನ್ ಮಾಡ್ಕೊಂಡ್ಬಿಡಿ. ಈ ಎಡ್ಜಲ್ಲಿ ಒಂದು ಪಿನ್ ಮಾಡಿ
ಪಿನ್ ಮಾಡಿಕೊಂಡು ನೆಕ್ಸ್ಟ್ ಮಿಡಲ್ ಒಂದು ಪಿನ್ನು ಮತ್ತೆ ಎಂಡಲ್ಲಿ ಒಂದು ಪಿನ್ನು ಮಾಡ್ಕೊಂಡು ಎಂಡಿಗೂ ಈ ತರ ಐರನ್ ಮಾಡ್ಕೊಂಡು ಇಲ್ಲಿಗೊಂದು ಪಿನ್ ಮಾಡ್ಕೊಳ್ಳಿ. ಎಡ್ಜಲ್ಲಿ ಈ ತರ ಒಂದು ಪಿನ್ ಮಾಡಿ ಸ್ಟಾಪ್. ಈಗ 3 ಕಡೆ ಪಿನ್ ಮಾಡಿದ್ದೀನಿ. ಪಿನ್ ಮಾಡಿ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ, ಈಗ ನಾನೇನು ಐರನ್ ಮಾಡಿದ್ದೆ ಅದನ್ನ ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ. ಈ ತರ ಮಾಡಿದ್ರೆ ಉಲ್ಟಾ ಮಾಡಿ ನೆಕ್ಸ್ಟ್ ನಾವು ಸೆರಗ ಐರನ್ ಮಾಡ್ಕೊಂಡಿದ್ವಲ್ಲ, ಸೊ ಸೆರಗನ ಈ ತರ ಉಲ್ಟಾನೇ ಹಾಕೊಂತ ಇದ್ದೀನಿ ನೋಡಿ. ಈ ಶೋಲ್ಡರ್ ಮೇಲೆ ಸೆರಗನ ಉಲ್ಟಾ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇದೇನು ಐರನ್ ಮಾಡಿದ್ವಿ ನೆರಿಗೆನ, ಅಲ್ಲಿ ಈ ತರ ಲಾಸ್ಟ್ ಎಡ್ಜ್ ಇರತ್ತಲ್ಲ, ಇದನ್ನ ತಗೊಂಡು ಹಿಂಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ನೋಡಿ, ಇದು ಸೊಂಟದಲ್ಲಿ ನಾವು ಸಿಗಿಸ್ಕೊಂತೀವಲ್ಲ ಆ ಸೈಡಿಂದ ನೆರಿಗೆ ಪಕ್ಕ ಇರುತ್ತೆ, ಅದನ್ನ ನೀಟಾಗಿ ಈ ತರ ಮಡ್ಚ್ಕೊಬೇಕು, ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಸೆರಗ್ನ ಇಲ್ಲಿ ನೋಡ್ರಿ, ಇದು 5 ಐರನ್ ಮಾಡಿದ್ವಿ ನಾವು ಫ್ರಂಟ್ ಪ್ಲೇಟ್ಸ್. ಇದನ್ನ ತಂದು ಈ ತರ ಕೂರಿಸ್ತಾ ಇದ್ವಿ. ಬಾಕ್ಸ್ ಫೋಲ್ಡಿಂಗು ನೋಡ್ಲಿಕ್ಕೆ ಈಸಿ ಅನ್ಸುತ್ತೆ. 1 2 3 ಫೋಲ್ಡ್ ಮಾಡಿದ್ಮೇಲೆ ನಿಮಗೆ ಈಸಿ ಅನ್ಸುತ್ತೆ. ಫಸ್ಟ್ ಮಾಡಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ಸೊ ಇದನ್ನ ನಾವು ಸ್ಟ್ರೈಟ್ ಹಾಕಬಾರ್ದು, ಈ ತರ ಉಲ್ಟಾನೇ ಹಾಕೊಬೇಕು. ಸ್ಯಾರಿನ ಸ್ಟ್ರೈಟ್ ಹಾಕಿ ಫೋಲ್ಡಿಂಗ್ ಬರಲ್ಲ. ಈ ನೆರಿಗೆ ನಾವು ಫ್ರಂಟ್ ಪ್ಲೀಟ್ಸ್ ಏನ್ ಮಾಡ್ಕೊಂಡಿದ್ವಿ ಐರನಿಂಗು, ಅದು ಮತ್ತೊಂದ್ಸತಿ ಸೆಟ್ ಮಾಡಿಬಿಟ್ಟು ಒಂದ್ ಸೈಡ್ ಅಲ್ಲಿ ಈ ತರ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿ ಒಂದ್ ಸೈಡ್ ಈ ಬಾರ್ಡರ್ ಏನಿದೆ ಅದು ಫುಲ್ಲು ಈ ತರ ಫೋಲ್ಡ್ ಮಾಡಬೇಕು. ಕಾಣ್ತಾ ಇದೆ ಅಲ್ವಾ? ಈ ತರ ಫೋಲ್ಡ್ ಮಾಡಿ ನೆಕ್ಸ್ಟ್ ಈ ಕಡೆ 2 ಟೈಮ್ ಅಂದ್ರೆ 1 ಟೈಮ್ ಈ ತರ ಫೋಲ್ಡ್ ಮಾಡಿ ನೆಕ್ಸ್ಟ್ ಮತ್ತೊಂದು ಟೈಮ್ ಈ ತರ ನೀಟಾಗಿ ಸೆಟ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿ ಸೆಟ್ ಮಾಡಿ ನಾವು ಇಲ್ಲೊಂದು ಪಿನ್ ರೆಡಿ ಮಾಡ್ಕೊಂಡಿದೀವಿ ನೋಡಿ. ಇದು ಸೆರಗಿ ಕೊಡಕ್ಕೆ ಈ ಪಿನ್ನು ಈ ಎಡ್ಜಲ್ಲಿ ಬರೋ ರೀತಿ ಫೋಲ್ಡ್ ಮಾಡಬೇಕು. ಇದು ನಾವು ಥಿಂಕ್ ಮಾಡಬೇಕು, ನಾವೊಬ್ರು ಮೇಲೆ ವೇರ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿನೇ ಥಿಂಕ್ ಮಾಡಿ ನೀಟಾಗಿ ಈ ಫ್ರಂಟ್ ಪ್ಲೀಟ್ಸ್ ಏನಿದೆ ಅದನ್ನ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಎಕ್ಸ್ಟ್ರಾ ಏನಾದ್ರು ಸ್ವಲ್ಪ ಹೊರಗೆ ಬಂದಿತ್ತು ಅಂದ್ರೆ ಅದನ್ನ ಈ ತರ ಒಳಗೆ ಹಾಕಿ ಕ್ಲೀನಾಗಿ ಫಿನಿಶಿಂಗ್ ಕೊಡಿ. ಬಾಕ್ಸ್ ಫೋಲ್ಡಿಂಗ್ ಅಂದ್ರೆ ಅದು ಬಾಕ್ಸ್ ಫೋಲ್ಡಿಂಗ್ ರೀತಿ ಕಾಣಬೇಕು. ಇದು ಸ್ವಲ್ಪ ತುಂಬಾ ಸಿಲ್ಕಿ ಇದೆ ನೋಡಿ. ಈ ತರ ಫೋಲ್ಡಿಂಗು ನೀಟಾಗಿ ಕಾಣಬೇಕು ಬಾಕ್ಸ್ ಟೈಪಲ್ಲಿ. ಆಮೇಲೆ ಇದನ್ನ ತಂದು ಒಂದು ಈ ತರ ಫುಲ್ಲು ಹಾಕ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆನೂ ಹಾಕಿ ಫೋಲ್ಡ್ ಮಾಡ್ಬೋದು. 2 ರೀತಿನೂ ನೀವು ಮಾಡ್ಬೋದು. ಸೊ ಬಾಕ್ಸ್ ಫೋಲ್ಡಿಂಗು ಫಿನಿಶ್ ಆಯಿತು ನೋಡಿ. ಎಷ್ಟು ಈಸಿ ಇದೆ ಅಲ್ವಾ ಬಾಕ್ಸ್ ಫೋಲ್ಡಿಂಗ್ ಮಾಡೋದು. ಸುಮ್ಮನೆ ಟಚಪ್ ಕೊಟ್ಟಿದ್ದೀವಿ ಅಷ್ಟೇ. ಇದು ಬಾಕ್ಸ್ ಫೋಲ್ಡಿಂಗು ಫಿನಿಶ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮ್ಯಾಮ್ ನಿಮಗೆ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು.